ಯಂತ್ರಗಳು ಸೃಷ್ಟಿಯಾಗಿರುವಂಥದ್ದು. ಅದರಲ್ಲೂ ಕೂಡ ಮೆಟ್ಟಪ್ಪಾಡಿ ಅನ್ನುವಂಥ ಗ್ರಾಮದ ಪಕ್ಕದಲ್ಲಿರುವಂಥ ಒಂದು ಚೋಲುಮಲೆ ಅನ್ನುವಂಥ ಗ್ರಾಮದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮನೆಗಳು ಕೊಚ್ಚಿ ಹೋಗಿರುವಂಥದ್ದು. ಈಗ ಸದ್ಯಕ್ಕೆ NDRF ಮತ್ತು SDRF ಮತ್ತು ಫೈರ್ ಇಂಜಿನ್ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಒಂದು ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಒಂದಷ್ಟು ಜನರ ರಕ್ಷಣೆ ಮಾಡುವಂಥ ಕೆಲಸ ಕೂಡ ಮುಂದಾಗಿರುವಂಥದ್ದು. ಅಂದರೆ ಬೆಳಗ್ಗೆಯಿಂದನೂ ಕೂಡ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಮಳೆ ಬರ್ತಾ ಇದೆ. ಮಳೆ ನಡುವೆ ಕೂಡ ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಅಂದರೆ ಈ ಒಂದು ಪ್ರದೇಶದಲ್ಲಿ ರಕ್ಷಣೆ ಮಾಡುವಂಥ ಪ್ರದೇಶ ಏನಿದೆ, ಇಲ್ಲಿ ಮನೆಗಳಿತ್ತು, ಆದರೆ ಮನೆಗಳ ಅವಶೇಷಗಳು ಕೂಡ ಕಾಣಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಮಳೆ ಬಂದು ನೀರು ಕೊಚ್ಚಿ ಹೋಗಿರುವಂಥದ್ದು ಮತ್ತು ಲ್ಯಾಂಡ್ ಸ್ಲೈಡ್ ಆಗಿರುವಂಥದ್ದು. ಈ ಕಾರಣಕ್ಕೆ ಈಗ NDRF ಮತ್ತು SDRF ತಂಡದವರು ಈಗ ಅವ್ರಿಗೆ ಒಂದಷ್ಟು ಜನರಿಗೆ ಊಟ ಕೊಡುವಂಥ ಕೆಲಸವನ್ನು ಕೂಡ ಆ ಭಾಗದಲ್ಲಿ ಇದ್ದಂಥವ್ರಿಗೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಪ್ರದೇಶಕ್ಕೆ ಕರೆದುಕೊಂಡು ಬರುವಂಥ ಕೆಲಸ ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ನಿರಂತರವಾಗಿ ಮಳೆ ಬರ್ತಾ ಇದೆ. ನಿರಂತರವಾಗಿ ಮಳೆ ಬರ್ತಿರೋ ಕಾರಣಕ್ಕೋಸ್ಕರ ಇಷ್ಟೊಂದು ಪ್ರಮಾಣದಲ್ಲಿ ಭೂಕುಸಿತ ಆಗಿರುವಂಥದ್ದು ಮತ್ತು ಮಳೆಯಲ್ಲಿ ಮನೆಗಳು ಕೂಡ ಕೊಚ್ಚಿ ಹೋಗಿರುವಂಥದ್ದು. ಸದ್ಯಕ್ಕೆ ಈಗ ಈ ಒಂದು ಪ್ರದೇಶದಲ್ಲಿ SDRF ಮತ್ತು NDRF ತಂಡದ ಎಲ್ಲರೂ ಕೂಡ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಮುಖ ಮೂಡಿ ಈ ಒಂದು ಪ್ರದೇಶದಲ್ಲಿ ರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಒಂದಷ್ಟು ಜನ ಸ್ಥಳೀಯರು ಕೂಡ ಈ ಒಂದು ರಕ್ಷಣೆ ಕಾರ್ಯದಲ್ಲಿ ಕೈ ಜೋಡಿಸಿದ್ದಾರೆ. ಅವರು ಕೂಡ NDRF ಮತ್ತು SDRF ತಂಡಕ್ಕೆ ಸಹಾಯ ಮಾಡುವಂಥ ಕೆಲಸವೂ ಕೂಡ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಹೆಲಿಕಾಪ್ಟರ್ ಮೂಲಕ ಈ ಒಂದು ರಕ್ಷಣೆ ಮಾಡುವಂಥ ಕೆಲಸ ಕೂಡ ಮುಂದಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಹೆಲಿಕಾಪ್ಟರ್ ದೃಶ್ಯವನ್ನು ತೋರಿಸ್ತಾ ಹೋಗ್ತಾನೆ. ಈಗ ಹೆಲಿಕಾಪ್ಟರ್ ದೃಶ್ಯವನ್ನು ನೋಡ್ಬೋದು ಈ ಒಂದು ಪ್ರದೇಶದಲ್ಲಿ. ಯಾಕಂದರೆ ಯಾವ್ಯಾವ ಪ್ರದೇಶದಲ್ಲಿ ಭೂಕುಸಿತ ಆಗಿದೆ ಅನ್ನುವಂಥದ್ದು ನಿಜ ಕೂಡ ಎಷ್ಟು ಸ್ಪಷ್ಟವಾಗಿಲ್ಲ. ಸೇನಾ ಇಲಾಖೆ ಕೂಡ ಈ ಒಂದು ಪ್ರದೇಶಕ್ಕೆ ಬಂದು ಇಲ್ಲಿ ಅಂತ ಕಾರ್ಯಾಚರಣೆ ಮಾಡುವಂಥ ಕೆಲಸ ಕೂಡ ಮುಂದಾಗಿರುವಂಥದ್ದು. ಯಾಕಂದರೆ ಸಾಕಷ್ಟು ದಿನಗಳಿಂದ ಕೂಡ ಈ ಒಂದು ಪ್ರದೇಶದಲ್ಲಿ ಭೂಕುಸಿತ ಉಂಟಾಗ್ತಾ ಇತ್ತು. ಈ ವಿಚಾರವಾಗಿ ಮಳೆ ಹೆಚ್ಚಾಗುತ್ತೆ, ಈ ಒಂದು ಸ್ಥಳದಿಂದ ಬೇರೆ ಕಡೆ ಸ್ಥಳಾಂತರ ಆಗಿ ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ರು. ಆದರೂ ಕೂಡ ಇಲ್ಲಿದ್ದಂಥವರು ಬೇರೆ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇದೇ ಒಂದು ಸ್ಥಳದಲ್ಲಿ ವಾಸ್ತವ್ಯವನ್ನು ಹೂಡಿದ್ರು. ಯಾಕಂದರೆ ಈ ಒಂದು ಪ್ರದೇಶ ಏನಿದೆ ಟೀ ಎಸ್ಟೇಟ್ ಆಗಿರುವಂಥದ್ದು. ಈ ಟೀ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರಾಗಿರ್ಬೋದು, ಮಾಲೀಕರಾಗಿರ್ಬೋದು, ಎಲ್ಲರೂ ಕೂಡ ಇದೇ ಒಂದು ಸ್ಥಳದಲ್ಲಿ ಇದ್ರು. ಆದರೆ ಈ ಒಂದು ಪ್ರದೇಶ ಏನಿದೆ, ಪ್ರದೇಶ ಸಂಪೂರ್ಣವಾಗಿ ಭೂಕುಸಿತ ಆಗಿರುವಂಥದ್ದು. ಜೊತೆಗೆ ಮಳೆಗೆ ನೀರು ನದಿಗೆ ರೀತಿ ಹರಿತಾ ಇರುವಂಥದ್ದು. ಇಷ್ಟೊಂದು ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಭೂಕುಸಿತ ಉಂಟಾಗಿದೆ. ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ರಕ್ಷಣಾ ಕಾರ್ಯದಲ್ಲಿ ನಿರಂತರವಾಗಿ NDRF ಮತ್ತು SDRF ಮತ್ತು ಅಗ್ನಿಶಾಮಕ ದಳದವರು ಮಾಡ್ತಾ ಇರುವಂಥದ್ದು. ಒಂದಷ್ಟು ಜನರನ್ನ ರಕ್ಷಣೆ ಮಾಡಿರೋದು. ಸುಮಾರು 70ಕ್ಕೂ ಹೆಚ್ಚು ಜನರ ಮೃತದೇಹವನ್ನು ಕೂಡ ಹೊರತೆಗೆದುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಕೇರಳ.